ಮಹಿಮೆಯುಳ್ಳ ದೇವರೇ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವಂತ ಹೇಳಿದ ಹಾಗೆ ಕರ್ತನೇ, ಈ ಮುಂಜಾನೆ ಜಾವದಲ್ಲಿ ನಾವು ಕುಟುಂಬವಾಗಿ ನಿನ್ನ ಸನ್ನಿಧಿಗೆ ಬಂದು ನಿನ್ನ ಆಶ್ರಯವನ್ನು ದೇವರೇ ನಾವು ಸ್ವಾಮಿ ಆಶಿಸುತ್ತೇವೆ ಕರ್ತನೇ. ಸ್ತೋತ್ರ 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 ಸ್ತೋತ್ರ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀವೇ ಸಯ್ಯ. ಆಶ್ರಯವು ನೀವೇ ಸಯ್ಯ, ನನ್ನ ಆಧಾರವು ನೀವೇ ಸಯ್ಯ. ಆರಾಧನೆ 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 ಆರಾಧನೆ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀವೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀವೇ ಅಯ್ಯ. ಆಶ್ರಯವು ನೀವೇ యేసయ్య, ನನ್ನ ಆಧಾರವು ನೀವೇ యేసయ్య. ಆಶ್ರಯವು ನೀವೇ యేసయ్య, ನನ್ನ ಆಧಾರವು ನೀವೇ యేసయ్య. ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀವೇ ಅಯ್ಯ. ನನ್ನ ಕಾಣುವ ಸ್ತೋತ್ರ ನನ್ನ ಒಡೆಯನೇ, ಎಲ್ರೋಹಿ ನೀವೇ. ಬನ್ನಿ ಪ್ರಿಯರೇ ಹಾಡೋಣ. ಆಶ್ರಯವು ನೀವೇ యేసయ్య, ನನ್ನ ಆಧಾರವು ನೀವೇ యేసయ్య. ಆಶ್ರಯವು ನೀವೇ యేసయ్య, ನನ್ನ ಆಧಾರವು ನೀವೇ యేసయ్య. ಆರಾಧನೆ 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 ಆರಾಧನೆ. ಕೊನೆಯ ಸಾರಿ ಎಲ್ಲರೂ ಕೈ ಎತ್ತುತ್ತಾ ಆರಾಧನೆ 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 ಆರಾಧನೆ. ಆಮೆನ್, ಹಾಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ದೇವರು ನಿಮ್ಮನ್ನು ಈ ದಿವಸ ಹೇರಳವಾಗಿ ಆಶೀರ್ವಾದ ಮಾಡಲಿ. ಆಮೆನ್. ಬನ್ರಿ ನಾವು ಬೇಗನೆ ಈ ದಿನದ ವಾಕ್ಯ ಭಾಗದಲ್ಲಿ ನಾವು ಪ್ರವೇಶ ಮಾಡೋಣ. ಇವತ್ತು ನಾವು ಓದಿಕೊಳ್ಳಿಕ್ಕಿರುವಂಥ ವಾಕ್ಯ ಭಾಗ ಜ್ಞಾನೋಕ್ತಿಗಳ ಪುಸ್ತಕ 12ನೇ ಅಧ್ಯಾಯದ 14ನೇ ವಚನ. ಬುಕ್ ಆಫ್ ಪ್ರಾಬ್ಸ್ ಚಾಪ್ಟರ್ 12 ವರ್ಸ್ 14. ಆಮೆನ್. ಸೊ ಈ ವಾಕ್ಯವನ್ನು ಓದಿಕೊಳ್ಳುತ್ತಾ ನಾವು ಇದನ್ನು ಅರ್ಥ ಮಾಡಿಕೊಳ್ಳೋಣ. ಆಮೆನ್. ಸೊ ವಾಕ್ಯ ಹೀಗೆ ಬರೆಯಲ್ಪಡ್ತಾ ಇದೆ. ಬಾಯಿಯ ಫಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸುವನು, ಅವನ ಕೈ ಕೆಲಸದ ಫಲವು ಅವನಿಗೆ ಪ್ರಾಪ್ತ
ಆಗುವುದು. ಆಮೇಲೆ ಮತ್ತೊಮ್ಮೆ ನಿಮಗೋಸ್ಕರ ಓದ್ತೀನಿ. ಜ್ಞಾನೋಕ್ತಿಗಳ ಪುಸ್ತಕದಿಂದ 12ನೇ ಅಧ್ಯಾಯ 14ನೇ ವಚನ. ಬಾಯಿಯ ಫಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸುವನು, ಅವನ ಕೈ ಕೆಲಸದ ಫಲವು ಅವನಿಗೆ ಪ್ರಾಪ್ತವಾಗುವವು. ಆಮೇನ್, ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡದಲ್ಲಿ ನಾವು ಹೀಗೆ ಓದ್ತೇವೆ, ಅಲ್ಲಿ ದೇವರು ಒಂದು ಆಜ್ಞೆ ಕೊಡ್ತಾ ಇದ್ದೇನೆ ಅಂದರೆ, ಜೀವ ಮರಣ ನಾಲಿಗೆ ವಶ. ಆಮೇನ್. ಅಲ್ಲಿ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ದೇವರು ಮೋಶೆಗೆ ಹೇಳ್ತಾ ಇದ್ದಾನೆ, ಈಗ ನಿಮ್ಮ ಮುಂದೆ ಆಶೀರ್ವಾದವನ್ನು ಇಟ್ಟಿದ್ದೇನೆ, ಶಾಪವನ್ನು ಇಟ್ಟಿದ್ದೇನೆ, ನಿಮ್ಮ ಮುಂದೆ ಜೀವವನ್ನು ಇಟ್ಟಿದ್ದೇನೆ, ಮರಣವನ್ನು ಇಟ್ಟಿದ್ದೇನೆ. ನೀವು ಯಾವುದನ್ನು ಆರಿಸಿಕೊಳ್ತೀರೋ ಅದು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಲಿಕ್ಕೆ ಸಾಧ್ಯವಾಗುವುದು ಎಂಬುದಾಗಿ. ಆಮೇಲೆ ಹೌದು ಪ್ರಿಯರೇ, ಪ್ರತಿ ದಿವಸ ನಮ್ಮ ಮುಂದೆ ದೇವರು 2 ವಿಷಯಗಳನ್ನು ಇಟ್ಟಿದ್ದಾನೆ. ಏನಂದ್ರೆ, ಒಂದು ಜೀವವನ್ನು, ಇನ್ನೊಂದು ಮರಣವನ್ನು, ಒಂದು ಆಶೀರ್ವಾದವನ್ನು, ಮತ್ತೊಂದು ಶಾಪವನ್ನು. ಸೊ ಆದರೆ ದೇವರು ಇದನ್ನೇ ಮಾಡಂತ ನಮಗೆ ಹೇಳೋದಿಲ್ಲ. ಆಯ್ಕೆಯನ್ನು ದೇವರು ನಮಗೆ ಕೊಡ್ತಾನೆ. ಆಯ್ಕೆ ನಮಗೆ ದೇವರು ಕೊಡ್ತಾನೆ. ನಾನು ಮುಂಜಾನೆ ಎದ್ದ ತಕ್ಷಣ ನಾನು ಶಾಪವನ್ನು ಮಾತನಾಡುವುದಾಗಿದ್ರೆ ಇಡೀ ದಿವಸ ನನ್ನ ಜೀವನದಲ್ಲಿ ನಾನು ಶಾಪವನ್ನೇ ಎದುರಿಸಬೇಕಾಗತ್ತೆ. ಆದರೆ ಮುಂಜಾನೆ ಎದ್ದ ತಕ್ಷಣ ಒಂದು ವೇಳೆ ನಾನು ಶಾಪದ ಬದಲಾಗಿ ಆಶೀರ್ವಾದವನ್ನು ನನ್ನ ಜೀವಿತದ ಮೇಲೆ, ನನ್ನ ಮಕ್ಕಳ ಮೇಲೆ ನಾನು ಉಚ್ಚರಿಸುವುದಾಗಿದ್ರೆ ಆ ಪೂರ್ತಿ ದಿವಸ ನಾವು ದೇವರ ಆಶೀರ್ವಾದವನ್ನು ನೋಡುವವರಾಗಿರ್ತೇವೆ. ಆಮೇನ್, ಹಲ್ಲೆಲೂಯಾ. ಸೊ ದೇವರು ಒಬ್ಬ ಸೇವಕರು ಹೇಳ್ತಾರೆ, ನಮ್ಮ ಬಾಯಿ ಅನ್ನೋದು ದೊಡ್ಡ ಆಳವಾದಂಥ ಒಂದು ಬಾವಿಯ ಹಾಗೆ, ಅಥವಾ ಆಶೀರ್ವಾದದ ಬುಗ್ಗೆ ನಮ್ಮ ಬಾಯಿ ಇದೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾನೆ, ಏನಂದ್ರೆ, ನಿಮ್ಮಲ್ಲಿ ಯಾವನಾದರೂ ಈ ಬೆಟ್ಟವನ್ನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳಲಿ ಅಂತ ಹೇಳುವಾಗ ಅವನು ಹೇಳಿದಂತೆ ಅವನಿಗೆ ಆಗುವುದು. ಆಮೇಲೆ ಮನುಷ್ಯ ನಿರಾಶೆ ಆಗುವಾಗ ತಮ್ಮ ಜೀವಿತದ ಮೇಲೆ ಶಾಪವನ್ನು ಉಚ್ಚರಿಸಿಕೊಳ್ಳುವುದು ಸಹಜವಾಗಿರ್ತದೆ. ತಮ್ಮ ಮಕ್ಕಳ ಮೇಲೆ ಕೋಪದಲ್ಲಿ ಏನೆಲ್ಲ ಮಾತಾಡಿಬಿಡ್ತಾರೆ, ಅದು ಗೊತ್ತಿಲ್ಲದೆ ಮಾತಾಡಿಬಿಡ್ತಾನೆ. ಆದರೆ ಅದರ ಪ್ರತಿಫಲವನ್ನು ಮುಂದೆ ಹೋಗಿ ನಾವು ಅವ್ರ ಜೀವನದಲ್ಲಿ ಕಾಣಬೇಕಾಗತ್ತೆ ಪ್ರಿಯರೇ. ನಾನು ನಂಬ್ತೀನಿ ನೀವೆಲ್ಲರೂ ಈ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ತಾ ಇದ್ದೀರಾ ಎಂಬುದಾಗಿ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದು, ನಮಗೆ ಬಾಯಿಯನ್ನು ಕೊಟ್ಟಿದ್ದು ಯಾಕಪ್ಪ ಅಂದರೆ ಒಬ್ಬರನ್ನ ಶಪಿಸುವುದಕ್ಕಾಗಿ ಅಲ್ಲ, ಆದರೆ ಒಬ್ಬನನ್ನು ಆಶೀರ್ವದಿಸುವುದಕ್ಕಾಗಿ. ದೇವರಿಗೆ ಬಾಯಿಯನ್ನು ಕೊಟ್ಟಿದ್ದು ಒಬ್ಬನನ್ನು ಕೆಳಗಡೆ ಹಾಕಿ ಒತ್ತುವುದಕ್ಕಲ್ಲ, ಆದರೆ ಒಬ್ಬನನ್ನು ಬಲಪಡಿಸಿ ಎತ್ತಿ ನಡೆಸುವುದಕ್ಕಾಗಿ. ಹಲ್ಲೆಲೂಯಾ. ಸೊ ನಾನು ಒಂದು ಘಟನೆಯನ್ನು ಓದ್ತಾ ಇದ್ದೆ. ಆ ಒಂದು ಘಟನೆ, ಒಂದು ಚಿಕ್ಕ ಒಂದು ಘಟನೆ ಓದ್ತಾ ಇದ್ದೆ. ಒಬ್ಬ ವಿಶ್ವಾಸಿ ಇರ್ತಾನೆ, ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ. ಆದರೆ ಅವನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ ನಿಜ, ಆದರೆ ಅವನ ಜೀವನದಲ್ಲಿ ಏನೂ ಕೈ ಕೂಡಿ ಬರೋದಿಲ್ಲ. ಅವನೇನೋ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನಿಜ, ಆದರೆ ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅದರ ವಿಷಯವಾಗಿ ಅವನಿಗೆ ನಂಬಿಕೆನೇ ಇಲ್ಲ. ಅವನು ಪ್ರಾರ್ಥನೆ ಮಾಡುವವನು, ಮತ್ತೇನು ತನ್ನಷ್ಟಕ್ಕೆ ತನ್ನವನು, ಅಯ್ಯೋ ಇದಾಗೋದಿಲ್ಲ ಬಿಡ ಅಂಥೇಳಿ ಆತನು ಅಷ್ಟಕ್ಕೆ ಸುಮ್ಮನಾಗ್ಬಿಡ್ತಾ ಇದ್ದ. ಅವನು ಬಹಳ ಪ್ರಯತ್ನ ಮಾಡಿದಾಗಲೂ ಸಹ ಅವನ ಕೆಲಸದಲ್ಲಿ ಅವನು ಏಳಿಗೆ ಕಾಣಲಿಲ್ಲ. ಅವನು ತನ್ನ ಕುಟುಂಬದಲ್ಲಿ ಯಾವುದೇ ಒಂದು ಬದಲಾವಣೆ ಕಾಣಲಿಲ್ಲ. ಅವನ ಬಿಸ್ನೆಸ್ನಲ್ಲಿ ಏನೂ ಬದಲಾವಣೆ ಕಾಣಲಿಲ್ಲ. ಒಂದು ದಿವಸ ಅವನು ತುಂಬ ಬೇಸರವಾಗಿ ನಿರಾಶೆಯಾಗಿ ಕೂತ್ಕೊಂಡಿರುವಾಗ, ಏನಪ್ಪ ಅಂತ ವಿಚಾರ ಮಾಡ್ತಾ ಇರುವಾಗ ಅವನ ಬಳಿಗೆ ಒಬ್ಬ ಅನ್ಯನಾಗಿರುವಂಥ ಒಬ್ಬ ಬಿಸ್ನೆಸ್ ಮ್ಯಾನ್ ಬರ್ತಾನೆ. ಅನ್ಯನಾದಂಥ, ಇವನಿಗೆ ಕರ್ತನ ಬಗ್ಗೆ ಗೊತ್ತಿಲ್ಲ, ಇವನಿಗೆ ಪ್ರಾರ್ಥನೆ ಬಗ್ಗೆ ಗೊತ್ತಿಲ್ಲ, ಇವನಿಗೆ ಆಲಯದ ಬಗ್ಗೆ ಗೊತ್ತಿಲ್ಲ, ಇವನಿಗೆ ಬೈಬಲ್ ಬಗ್ಗೆ ಗೊತ್ತಿಲ್ಲ. ಆದರೆ ಇವನೊಳಗಡೆ ಒಂದು ನಂಬಿಕೆ ಇದೆ. ಇವನು ಬಂದು ಯಾಕಪ್ಪ ಏನಾಯಿತು ಅಂತ ಕೇಳುವಾಗ ಅವನು ಹೇಳ್ತಾನೆ, ಏನು ಕೈಗೂಡ್ತಾ ಇಲ್ಲ ಸರ್ ಅಂತ ಹೇಳುವಾಗ ಇವನು ಹೇಳ್ತಾನೆ, ಹೋಗು, ನೀನು ನಂಬಿದ ದೇವರು ಇಂದಿನಿಂದ ನಿನ್ನನ್ನು ಆಶೀರ್ವದಿಸ್ತಾನೆ ಅಂತ ಅವನ ತಲೆ ಮೇಲೆ ಕೈ ಇಟ್ಟು ವಿಚಾರ ಮಾಡಿ. ಇವನು ಅನ್ಯನು, ಇವನು ಬೈಬಲ್ ಓದಲಿಕ್ಕೆ ಬರೋದಿಲ್ಲ, ಬೈಬಲ್ ಬಗ್ಗೆ ಗೊತ್ತಿಲ್ಲ,
ಕರ್ತನ ಬಗ್ಗೆ ತಿಳುವಳಿಕೆ ಇಲ್ಲ. ಇವನು ಹೇಳ್ತಾ ಅವನ ತಲೆ ಮೇಲೆ ಕೈ ಇಟ್ಟು, ತಂದೆಯ ಸ್ಥಾನದಲ್ಲಿರುವವನು ಅವನು ತಲೆ ಮೇಲೆ ಕೈ ಇಟ್ಟು ಚಿಂತೆ ಮಾಡಬೇಡ, ಇದುವರೆಗೆ ಏನೆಲ್ಲ ಆಯಿತು, ಇನ್ನು ಮುಂದೆ ನೀನು ಪಾಸಿಟಿವ್ ಆಗಿರು, ಇನ್ನು ಮುಂದೆ ನೀನು ಸಕಾರಾತ್ಮಕವಾಗಿ ನೀನು ಆಲೋಚನೆ ಮಾಡಿ ನೀನು ಮಾಡುವಂಥ ಕೆಲಸದಲ್ಲಿ ನೀನು ಹೆಜ್ಜೆನ ಇಡು. ನೀನು ನಂಬಿದ ದೇವರು, ನೀನು ಪ್ರಾರ್ಥಿಸುವ ದೇವರು ಇಂದಿನಿಂದ ನಿನಗೆ ಶುಭವನ್ನ ಅನುಗ್ರಹಿಸ್ತಾನೆ. ಇನ್ನು ಮುಂದೆ ನಿನಗೆ ಜಯವನ್ನೇ ಕೊಡ್ತಾನೆ. ನೀನು ಎಲ್ಲಿಗೆ ಹೋದರೂ ನೀನು ಸಫಲನಾಗಿ ಬರ್ತೀಯ, ಜಯ ಹೊಂದಿದವನಾಗಿ ಬರ್ತೀಯ ಅಂತ ಹೇಳಿ ಅವನ ತಲೆ ಮೇಲೆ ಇಟ್ಟು ಅವನನ್ನು ಕೈ ಇಟ್ಟು ಅವನನ್ನು ಆಶೀರ್ವಾದ ಮಾಡ್ತಾನೆ. ನೀನೇನು ಈ ಕೈಯಿಂದ ಏನು ಮುಟ್ತೀಯ ಅದನ್ನು ದೇವರು ಇನ್ಕ್ರೀಸ್ ಮಾಡ್ತಾನೆ, ಅದನ್ನು ಬ್ಲೆಸ್ ಮಾಡ್ತಾನೆ ಅಂತ ಹೇಳ್ತಾನೆ. ಅವಾಗ ಇವನಿಗೆ ಆಶ್ಚರ್ಯ ಆಗತ್ತೆ. ಮಾರನೇ ದಿನ ಅವನು ಈ ವ್ಯಕ್ತಿ ಮುಂಚೆನೆದು ಪ್ರಾರ್ಥನೆ ಮಾಡಿ ಆ ಅನ್ಯನು ಹೇಳಿರುವಂಥ ಎಲ್ಲ ಶಬ್ದಗಳನ್ನು ಧ್ಯಾನ ಮಾಡ್ತಾ ಅವತ್ತು ಒಂದು ಚಿಕ್ಕ ಒಂದು ಟೀ ಬಿಸ್ನೆಸ್ಸನ್ನು ಆರಂಭ ಮಾಡ್ತಾನೆ. ನಮ್ಮ ಪ್ರಿಯರೇ, ಅವತ್ತಿನಿಂದನೇ ಅವನ ಟೀ ಬಿಸ್ನೆಸ್ನಲ್ಲಿ ಒಳ್ಳೆ ಲಾಭ ಆಗಲಿಕ್ಕೆ ಆರಂಭ ಆಗುತ್ತೆ. ಇವನಿಗೆ ತುಂಬ ಸಂತೋಷ ಆಗ್ಬಿಡ್ತದೆ. ನಂತರ ಪ್ರತಿದಿನ ಆ ವ್ಯಕ್ತಿ ಹೇಳಿರುವಂಥ ವಿಷಯಗಳನ್ನು ತಲೆಯಿಟ್ಕೊಂಡು ಪ್ರಾರ್ಥನೆ ಮಾಡಿ ಕೆಲಸಕ್ಕೆ ಕೈ ಹಾಕ್ತಾನೆ. ಅವನು ಆ ಟೀ ಬಿಸ್ನೆಸ್ ಹೆಚ್ಚಾಗತ್ತೆ. ನಂತರ ಅವನು ಒಂದು ಚಿಕ್ಕ ಕ್ಯಾಂಟೀನನ್ನು ಆರಂಭಿಸ್ತಾನೆ. ನಂತರ ಅವನು ದೊಡ್ಡ ರೆಸ್ಟೋರೆಂಟನ್ನು ಆರಂಭಿಸ್ತಾನೆ. ಹಲ್ಲೆಲೂಯಾ. ಹೇಗಾಯಿತು ಇದು? ವಾಕ್ಯ ಹೇಳ್ತಾ ಇದೆ, ಬಾಯಿ ಫಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸುವನು, ಅವನ ಕೈ ಕೆಲಸದ ಫಲವು ಅವನಿಗೆ ಪ್ರಾಪ್ತವಾಗುವುದು. ಆಮೇನ್. ಪ್ರಿಯರೇ, ಈ ವಾಕ್ಯವನ್ನು ಗಮನದಲ್ಲಿ ಇಟ್ಟುಕೊಳ್ಳೋಣ. ನಾವು ಗಮನದಲ್ಲಿಟ್ಟುಕೊಳ್ಳೋಣ. ಆಮೇನ್. ಸೊ ನಂಬಿಕೆಯಿಂದ ನಮ್ಮ ಭವಿಷ್ಯದ ಮೇಲೆ ಆಶೀರ್ವಾದವನ್ನು ಉಚ್ಚರಿಸಿಕೊಳ್ಳೋಣ. ನಂಬಿಕೆಯಿಂದ ನಾವು ಮಾಡುವಂಥ ಕೆಲಸದಲ್ಲಿ ನನ್ನ ದೇವರು ಜಯವನ್ನು ಕೊಡ್ತಾನೆ ಅಂತ ನಾವು ಪ್ರಾರ್ಥನೆಯೊಂದಿಗೆ ಕೆಲಸವನ್ನು ಪ್ರಾರಂಭ ಮಾಡೋಣ. ಅದು ನಮ್ಮ ಬಿಸ್ನೆಸ್ ಆಗಿರ್ಬೋದು, ಅದು ನಮ್ಮ ವಿದ್ಯಾಭ್ಯಾಸ ಆಗಿರ್ಬೋದು, ಅದು ನಮ್ಮ ಭವಿಷ್ಯತ್ತು ಆಗಿರ್ಬೋದು, ಅದು ನಮ್ಮ ಮಕ್ಕಳ ಕರಿಯರ್ ಆಗಿರ್ಬೋದು, ಅದು ನಮ್ಮ ಸೇವೆ ಆಗಿರ್ಬೋದು, ಆಮೇಲೆ ಅದು ನಮ್ಮ ವೈಯಕ್ತಿಕವಾದ ಜೀವನ ಆಗಿರ್ಬೋದು. ಸೊ ಈ ವಾಕ್ಯವನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡು, ಹೌದು ನನ್ನ ದೇವರು ನಾನು ಏನು ಮಾತಾಡ್ತೀನಿ ಅದನ್ನು ದೇವರು ಮಾಡ್ತಾನೆ. ಬೈಬಲ್ದ ನಾವು ಓದ್ತೇವೆ, ಎಲಿಯನಂತ ಒಬ್ಬ ಸೇವಕನಿದ್ದ, ಅವನು ಪ್ರವಾದಿ ಇದ್ದ. ಒಂದು ಸಾರಿ ಅವನು ಅಹಾಬನ ಮನೆಗೆ ಹೋಗಿ ಹೀಗೆ ಹೇಳ್ದ, ಅಹಾಬನೇ ಅರಸನೇ, ನಾನು ಹೇಳುವ ತನಕ ಮಳೆಯಾಗಲಿ ಮಂಜಾಗಲಿ ದೇಶದಲ್ಲಿ ಬೀಳುವುದಿಲ್ಲ. ನಾನು ಬಾಯಿಂದ ಹೇಳುವ ತನಕ ಮಳೆಯಾಗಲಿ ಮಂಜಾಗಲಿ ದೇಶದಲ್ಲಿ ಬೀಳೋದಿಲ್ಲ ಅಂತ ಹೇಳಿ ಅವನು ಬಂದ. ನೋಡ್ರಿ, ಅವತ್ತಿನಿಂದಲೇ 3 ವರ್ಷ 6 ತಿಂಗಳು ಆ ದೇಶಕ್ಕೆ ಮಳೆ ಬರಲೇ ಇಲ್ಲ. ತಿರುಗಿ ಅವನು ಹೋಗಿ ಪ್ರಾರ್ಥಿಸಿದಾಗ, ದೇವರೇ ನಿನ್ನ ಮಳೆ ಬರಲಿ, ನಿನ್ನ ಮಂಜು ಬೀಳಿ, ಮತ್ತೆ ಎಲ್ಲ ದವಸ ಧಾನ್ಯಗಳು ಫಲ ಕೊಡಲಿ ಅಂತ ಅವನು ಪ್ರಾರ್ಥಿಸಿದಾಗ 3 ವರ್ಷ 6 ತಿಂಗಳು ಆಗದೇ ಇರುವಂಥ ಮಳೆ ಮತ್ತೆ ಆರಂಭ ಆಗಲಿಕ್ಕೆ ಆರಂಭ ಆಯಿತು. ಆಮೇಲೆ ಈ ದಿವಸ ನೀವು ಈ ಪ್ರಾರ್ಥನೆ ಆದ ನಂತರ ನನ್ನೊಂದಿಗೆ ಪ್ರಾರ್ಥನೆ ಮಾಡಿರಿ. ಇವತ್ತು ನೀವು ನಿಮ್ಮ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಕೆಲವೊಬ್ರು ನೌಕರಿ ಹೋಗ್ತಾ ಇದ್ದೀರಾ, ಕೆಲವೊಬ್ರು ಏನೋ ಒಂದು ಪ್ರಯತ್ನಕ್ಕೆ ಹೋಗ್ತಾ ಇದ್ದೀರಾ, ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಾ. ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಇವತ್ತಿನ ವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಹೋಗ್ರಿ. ದೇವರೇ, ನೀನು ಇವತ್ತು ನನಗೆ ಜಯವನ್ನು ಕೊಡ್ತೀಯ, ಸಫಲತೆ ಕೊಡ್ತೀಯ. ಕಣ್ಣುಗಳನ್ನು ಮುಚ್ಚಿಕೊಂಡು ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ತಂದೆಯಾದ ದೇವರೇ, ಎಲ್ಲ ಮಹಿಮೆಗೂ, ಎಲ್ಲ ಘನತೆಗೂ, ಎಲ್ಲ ಗೌರವಕ್ಕೂ, ಎಲ್ಲ ಸ್ತೋತ್ರಕ್ಕೂ ನೀವೇ ಅರ್ಹರಾಗಿದ್ದೀರಾ, ನೀವೇ ಯೋಗ್ಯರಾಗಿದ್ದೀರಾ ಸ್ವಾಮಿ. ಈ ಮುಂಜಾನೆ ಜಾವದಲ್ಲಿ ನಾವು ಮಾಡಿಕೊಳ್ಳುತ್ತಿರುವಂಥ ಕೆಲಸ ಕಾರ್ಯಗಳಲ್ಲಿ ನಿನ್ನ ಕೃಪೆಯನ್ನು ಬೇಡ್ತೇವೆ, ನಿನ್ನ ದಯೆಯನ್ನು ಬೇಡ್ತೇವೆ ಸ್ವಾಮಿ. ನಿನ್ನ ಮಕ್ಕಳು ದೇವರು ಇವತ್ತು ಎಲ್ಲೆಲ್ಲ ಹೋಗ್ತಾ ಇದ್ದರು, ಇನ್ನೆಲ್ಲ ಹೊಸ ಸಂಗತಿಗಳನ್ನು, ಹೊಸ ಕಾರ್ಯಗಳನ್ನು ಪ್ರಯತ್ನ ಮಾಡ್ತಾ ಇದ್ದರು ಸ್ವಾಮಿ. ಅವರ ಪ್ರಾಪರ್ಟಿ ಬಿಸ್ನೆಸ್ಗಳು, ಅವರ ರಿಯಲ್ ಎಸ್ಟೇಟಿನ ಬಿಸ್ನೆಸ್ಗಳು, ಅವರ ಪ್ರೈವೇಟ್ ಕೆಲಸಗಳು, ಮನೆಗಳಿಗೆ ಹೋಗಿ ಮಾಡಿ ಬರುವಂಥ ಕೆಲಸಗಳು ಸ್ವಾಮಿ. ಚಿಕ್ಕ ಕೆಲಸ ಇರ್ಬೋದು, ದೊಡ್ಡ ಕೆಲಸ ಇರ್ಬೋದು ಸ್ವಾಮಿ. ಕರ್ತನೆ, ನೀವೇ ದೇವರೇ ವಾಕ್ಯದಲ್ಲಿ ಹೇಳಿದ ಹಾಗೆ ಕರ್ತನೆ ದೇವರೇ, ಈಗ ಇಂದಿನಿಂದ ನಿಮಗೆ ಶುಭವಾಗುವುದು. ಇದೇ ದಿವಸ
ಕೆಲಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಅಂತ ಹೇಳಿದ ಹಾಗೆ ಯೇಸುವಿನ ನಾಮದಲ್ಲಿ ನಮ್ಮನ್ನು ನೋಡ್ತಾ ಇರುವಂಥವ್ರು, ನಮ್ಮನ್ನು ಕೇಳ್ತಾ ಇರುವಂಥವ್ರು, ಈ ಮುಂಚೆ ನಮ್ಮ ಜೊತೆಗೆ ಕೂಡಿಕೊಂಡವರು ಪ್ರತಿಯೊಬ್ಬರ ಜೀವಿತದ ಮೇಲೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಆಶೀರ್ವಾದ ಅವ್ರನ್ನ ಹಿಂಬಾಲಿಸ್ಲಿ, ನಿನ್ನ ಶುಭ ಅವ್ರನ್ನ ಹಿಂಬಾಲಿಸ್ಲಿ ದೇವರೇ. ಅವರು ಜಯದಲ್ಲಿ ಸ್ವಾಮಿ ಕರ್ತನ ದೇವರೇ ಜಯ ಹೊಂದಿದವರಾಗಿ ಅವರು ಮರಳಿ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಸಲ್ಲಬೇಕಾದ ಮಹಿಮೆ ಘನತೆ ನಿಮಗೆ ಸಲ್ಲಿಸುತ್ತಾ ಈ ಒಂದು ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ. ಆಮೇನ್ ಆಮೇನ್. ಪ್ರಿಯರೇ, ದೇವರು ನಿಮ್ಮೊಂದಿಗಿರಲಿ. ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವಾದ ಮಾಡಿ.